ಕನ್ನಡ ಸಾರಸ್ವತ ಲೋಕದ ಎಲ್ಲ ಸಹೃದಯರಿಗೂ ಹೃತ್ಪೂರ್ವಕವಾದ ನಮಸ್ಕಾರಗಳು. ಆತ್ಮೀಯರೇ, ನಾನು ನಿಮ್ಮ ಪ್ರೀತಿಯ ಕವಿ ಪ್ರೊಫೆಸರ್ ಟಿ ಯಲ್ಲಪ್ಪ, ಕವಿ ಹಾಗೂ ಕನ್ನಡ ಪ್ರಾಧ್ಯಾಪಕ. ಆತ್ಮೀಯರೇ, ಇವತ್ತು ಈ ಒಂದು ಧ್ವನಿ ಮುದ್ರಣದ ಮುಖಾಂತರ ನಾನು ನಿಮಗೆ 1990ರಲ್ಲಿ ಕನ್ನಡದ ಪ್ರಸಿದ್ಧ ವಿಮರ್ಶಕರಾದಂತಹ ಡಾಕ್ಟರ್ HS ರಾಘವೇಂದ್ರ ರಾವ್ ಅವರು ಕನ್ನಡ ನವೋದಯ ಸಾಹಿತ್ಯ ಚಳುವಳಿಯ ಬಗ್ಗೆ ಬರೆದ ಒಂದು ಲೇಖನವನ್ನು ನಿಮಗಾಗಿ ವಾಚಿಸಿ ಧ್ವನಿಮುದ್ರಿಸಿದ್ದೇನೆ. ಇದರ ಮುಖ್ಯವಾದ ಉದ್ದೇಶ, ಕನ್ನಡ ಸಾಹಿತ್ಯವನ್ನು ಐಚ್ಛಿಕವಾಗಿ ಅಧ್ಯಯನ ಮಾಡ್ತಾ ಇರುವಂಥ ವಿದ್ಯಾರ್ಥಿಗಳು, MA ವಿದ್ಯಾರ್ಥಿಗಳು, IAS ಮತ್ತು KAS ಪರೀಕ್ಷೆಗಳಿಗೆ ಕನ್ನಡ ಸಾಹಿತ್ಯವನ್ನು ಮುಖ್ಯ ವಿಷಯವಾಗಿ ಆಯ್ಕೆ ಮಾಡಿಕೊಂಡಂತಹ ವಿದ್ಯಾರ್ಥಿಗಳಿಗೆ ಇದು ಅತ್ಯಂತ ಉಪಯುಕ್ತಕರವಾದ ಮಾಹಿತಿ ಅನ್ನುವ ಉದ್ದೇಶದಿಂದ ಈ ಒಂದು ವಿಡಿಯೋವನ್ನು ನಾನು ಮಾಡಿದ್ದೇನೆ. ನೀವು ಕೇಳಿ, ನಿಮ್ಮ ಗೆಳೆಯರಿಗೂ ಕೇಳಿಸಿ ಅಂತ ನಾನು ವಿನಂತಿಸಿಕೊಳ್ಳುತ್ತೇನೆ. ನೋಡಿ, ನವೋದಯ ಸಾಹಿತ್ಯ ಚಳುವಳಿ ಇದೆಯಲ್ಲ, ಅದು ಪ್ರಜ್ಞಾಪೂರ್ವಕವಾದ ವಿಚಾರಧಾರೆ, ಸಾಹಿತ್ಯೇತರ ಆಸಕ್ತಿಗಳು ಹಾಗೂ ಒಂದು ಗುಂಪಿನ ನಾಯಕತ್ವಗಳನ್ನು ಹೊಂದಿ ಬೆಳೆದ ಚಳುವಳಿ ಅಲ್ಲ. ನವೋದಯ ಎನ್ನುವ ಹೆಸರೂ ಕೂಡ ಆಮೇಲೆ ರೊಮ್ಯಾಂಟಿಕ್ ಎಂಬ ಪದಕ್ಕೆ ಪರ್ಯಾಯವಾಗಿ ಬಂದದ್ದು. ಸಾಹಿತ್ಯದ ಸಾಂಸ್ಕೃತಿಕ ಜವಾಬ್ದಾರಿಯನ್ನು ಅರಿತುಕೊಂಡ, ತಮ್ಮ ಸೃಜನಶೀಲತೆಯನ್ನು ಹಲವು ಪ್ರಕಾರಗಳಲ್ಲಿ ದುಡಿಸಬೇಕಾದುದರ ಅನಿವಾರ್ಯತೆಯನ್ನು ಒಪ್ಪಿಕೊಂಡ ಈ ಲೇಖಕರೆಲ್ಲರ ಬರವಣಿಗೆಯು ಸಮುದಾಯದ ಪರಿಮಿತ ಭಾಗವೊಂದರ ಅಪಾರ ಪ್ರತಿಭೆಯನ್ನು ಒಳಗೊಂಡಿದೆ ಎನ್ನುವ ಮಾತು ಈ ಚಳುವಳಿಯ ಗುಣ ದೋಷಗಳು ಎರಡನ್ನೂ ಹೇಳುವುದು ಅಂತ ನನಗೆ ತೋರುತ್ತದೆ. ದೋಷವು ಆ ಸನ್ನಿವೇಶದ ಐತಿಹಾಸಿಕ ಮಿತಿಗಳು ಹಾಗೂ ಲೇಖಕರ ಅನುಭವದ ಪರಿಮಿತಿಗಳಿಂದ ಮೂಡಿಬಂದರೆ, ಗುಣಗಳು ವೈಯಕ್ತಿಕ ಪ್ರತಿಭೆ ಮತ್ತು ಸೃಜನಶೀಲ ಅವಕಾಶಗಳನ್ನು ಸರಿಯಾಗಿ ಉಪಯೋಗಿಸಿಕೊಂಡದ್ದರ ಫಲ. ಈ ಬರವಣಿಗೆಯ ಹಿಂದೆ ಕೆಲಸ ಮಾಡುತ್ತಿರುವ ಕೆಲವು ವಿಷಯಗಳನ್ನು ಮೊದಲಿಗೆ ನಾನು ತಿಳಿಸ್ತೇನೆ. ನನ್ನ ಪ್ರಕಾರ ನವೋದಯ ಎನ್ನುವ ಮಾತು ಕೇವಲ ಕಾವ್ಯಕ್ಕೆ ಮೀಸಲಾಗೋದಿಲ್ಲ. ಒಂದು ಗೊತ್ತಾದ ಕಾಲದಲ್ಲಿ ಬರೆಯಲ್ಪಟ್ಟ ಮತ್ತು ಅದೇ ಬಗೆಯಲ್ಲಿ ಈಗಲೂ ಬರೆಯುತ್ತಿರುವ ಕಥೆ, ಕಾದಂಬರಿ ಮತ್ತು ನಾಟಕಗಳು ಅದೇ ಗುಂಪಿಗೆ ಸೇರ್ತವೆ. ಎರಡನೇದಾಗಿ, ನವೋದಯದ ಪರಿಣಾಮವಾಗಿ ಕನ್ನಡದಲ್ಲಿ ಕಾಣಿಸಿಕೊಂಡ ಬೇರೆ ಬೇರೆ ಸಾಹಿತ್ಯ ಪ್ರಕಾರಗಳು ತಮ್ಮ ತಮ್ಮ ಒಳಗುಣಗಳಿಗೆ ತಕ್ಕ ಹಾಗೆ ತಮ್ಮದೇ ಆದ ರೀತಿಯಲ್ಲಿ ಬೆಳೆದು ಬಂದಿವೆ. ಆದ್ದರಿಂದ ಒಂದರ ಬಗ್ಗೆ ಮಾಡುವ ವಿಮರ್ಶೆಯು ಇನ್ನೊಂದು ಪ್ರಕಾರಕ್ಕೆ ಸರಿಹೊಂದದೆ ಇರಲೂಬಹುದು. ಮೂರನೇದಾಗಿ, ಕರ್ನಾಟಕದ ಭೌಗೋಳಿಕ ಮತ್ತು ರಾಜಕೀಯ ವಿಭಾಗಗಳು ಒಂದು ಕಡೆಯಿಂದ ಬಂದ ಸಾಹಿತ್ಯವು ಉಳಿದ ಕಡೆಯಿಂದ ಬಂದ ಬರವಣಿಗೆಗಿಂತ ಬೇರೆ ಆಗುವಂತೆ ಮಾಡಿವೆ. ಒಂದರಂತೆ ಇನ್ನೊಂದು ಇಲ್ಲ. ಉತ್ತರ ಕರ್ನಾಟಕ, ಕರಾವಳಿ ಮತ್ತು ಹಳೆಯ ಮೈಸೂರಿನ ನವೋದಯದ ಚಹರೆಗಳು ಒಂದೇ ಅಲ್ಲ. ನಾಲ್ಕನೆಯದಾಗಿ, ತನಗಿಂತ ಹಿಂದಿನ ಸಾಹಿತ್ಯದ ಬಗ್ಗೆ ಕಟುವಾಗದೆ ಅವುಗಳಿಂದಲೂ ಲಾಭ ಪಡೆದಿರುವುದು ನವೋದಯ ಚಳುವಳಿ ಒಂದೇ ಆಗಿದೆ. ಇತರ ಚಳುವಳಿಗಳು ಪರಸ್ಪರ ತೋರಿಸಿದ ಅನಾದರ ಮತ್ತು ಅನಾಸಕ್ತಿಗಳು ಅವುಗಳ ಬೆಳವಣಿಗೆಗೆ ಕುಂದು ತಂದಿವೆ. ಐದನೆಯದಾಗಿ, ನವೋದಯ ಸಾಹಿತ್ಯ ರಚನೆಯಲ್ಲಿ ತೊಡಗಿದವರ ಕನಿಷ್ಠ 3 ಪೀಳಿಗೆಗಳನ್ನು ನಾವು ಗುರುತಿಸ್ಬೋದು. BM ಶ್ರೀ, ಪಂಜೆ ಮಂಗೇಶ್ ರಾವ್, ಗೋವಿಂದ ಪೈ, DVG, ಮಾಸ್ತಿ ಮುಂತಾದವರು ಮೊದಲ ಪೀಳಿಗೆಗೂ, ಕುವೆಂಪು, ಬೇಂದ್ರೆ, ಪೂತಿನ, ಕಾರಂತರು ಎರಡನೇ ಪೀಳಿಗೆಗೂ ಮತ್ತು ಅಡಿಗ, KS ನರಸಿಂಹಸ್ವಾಮಿ, ಚನ್ನವೀರ ಕಣವಿ, GS ಶಿವರುದ್ರಪ್ಪ ಮುಂತಾದವರು ಮೂರನೇ ಪೀಳಿಗೆಗೂ ಸೇರ್ತಾರೆ. ಈ ಪೀಳಿಗೆಗಳು ನವೋದಯದ ಮೂಲ ನೆಲೆಗಳನ್ನು ಉಳಿಸಿಕೊಂಡರೂ ಅವಕ್ಕೆ ಹೊಸ ಆಯಾಮಗಳನ್ನು ಸೇರಿಸಿವೆ. ಆರನೆಯದಾಗಿ, ನವೋದಯದ ಬಹುಪಾಲು ಲೇಖಕರು ಒಟ್ಟು ಚಳುವಳಿಗೆ ಸಮಾನವಾದ ಕೆಲವು ಲಕ್ಷಣಗಳನ್ನು ಹೊಂದಿರುವುದರ ಜೊತೆಗೆ ತಮಗೆ ವಿಶಿಷ್ಟವಾದ ಕೆಲವು ಅಂಶಗಳನ್ನು ಹೊಂದಿರ್ತಾರೆ. ಹಾಗೆ ನೋಡಿದರೆ ಬಹು ಮುಖ್ಯ ಲೇಖಕರ ವಿಶಿಷ್ಟತೆಗಳೇ ಒಟ್ಟು ಚಳುವಳಿಯ ಲಕ್ಷಣಗಳನ್ನು ರೂಪಿಸಿವೆ ಅನ್ನುವುದನ್ನು ನಾವು ಮರೆಯುವ ಹಾಗೆ ಇಲ್ಲ. ಏಳನೆಯದಾಗಿ, ಒಂದು ಬಗೆಯ ಪುನರ್ನವೋದಯ ಇವತ್ತಿನ ಗಾಳಿಯಲ್ಲಿ ಇದೆ. ಸಾಹಿತ್ಯ ವಸ್ತುವಿನಲ್ಲಿ ಬಹುರ್ಮುಖತೆ, ಧೋರಣೆಯಲ್ಲಿ ಪ್ರಗತಿಪರತೆ,
ಮತ್ತು ರೂಪದಲ್ಲಿ ಸರಳತೆಗಳು ಅಂತ ಈ ಹೊಸ ನವೋದಯದ ಗುಣಗಳನ್ನು ಗುರುತಿಸಬಹುದು. ಆದರೆ ನವೋದಯದಲ್ಲಿ ತೊಡಗಿಸಿಕೊಂಡಿರುವ ಲೇಖಕ ವಾಚಕ ಸಮುದಾಯ ಅತ್ಯಂತ ವ್ಯಾಪಕವಾಗಿದೆ. ಇನ್ನು ಮೇಲೆ ನವೋದಯದ ಲಕ್ಷಣಗಳು ಮತ್ತು ಸಾಧನೆಗಳು ಎಂಬ 2 ವಿಭಾಗದಲ್ಲಿ ಈ ಲೇಖನವನ್ನು ವಿಂಗಡಿಸ್ಕೋಬಹುದು. ಈ 2ನೇ ಭಾಗದಲ್ಲಿ ನವೋದಯದ ಲಕ್ಷಣಗಳು ಮತ್ತು ಧೋರಣೆಗಳನ್ನು ಹೀಗೆ ಗುರುತಿಸಬಹುದು. ನವೋದಯ ಇದೆಯಲ್ಲ, ಅದು ಪರಂಪರೆ ಮತ್ತು ಪ್ರಭಾವಗಳ ನಡುವೆ ಸಮತೋಲನವನ್ನು ಕಾಪಾಡಿಕೊಂಡು ಬಂದ ಚಳುವಳಿ. ಐತಿಹಾಸಿಕ ಅನಿವಾರ್ಯತೆ ಮತ್ತು ಆಂತರಿಕ ಅಗತ್ಯಗಳಿಂದ ಭಾವಗೀತೆ, ಸಣ್ಣ ಕತೆ, ಕಾದಂಬರಿ, ನಾಟಕ ಮುಂತಾದ ಹೊಸ ರೂಪಗಳನ್ನು ರೂಢಿಸಿಕೊಂಡ ಈ ಹಿರಿಯ ಸಾಹಿತಿಗಳು ತಮ್ಮ ಭಾಷೆಯಲ್ಲಿ ಅದುವರೆಗೆ ಆಗಿದ್ದ ಕೆಲಸವನ್ನು ಅರಿತಿದ್ದರು. ಅಷ್ಟೇ ಅಲ್ಲ, ತಮ್ಮ ಓದುಗರ ಅಭಿರುಚಿಯನ್ನು ತಿದ್ದುವ, ರೂಪಿಸುವ ಕೆಲಸದಲ್ಲಿ ಇವರು ಸದಾ ನಿರತರಾಗಿದ್ದರು. ಜೀವನಾನುಭವ ಮತ್ತು ಉದಾರವಾದಿ ಧೋರಣೆಗಳನ್ನು ತನ್ನ ಕೇಂದ್ರದಲ್ಲಿ ಹೊಂದಿದ್ದ ಇವರ ಬರವಣಿಗೆಯು ಸಾಹಿತ್ಯಿಕವಾದ ಸಂವಹನದಲ್ಲಿ ಮಾತ್ರ ಆಸಕ್ತವಾಗಿತ್ತು. ಸಾಮಾಜಿಕ ಹಾಗೂ ರಾಜಕೀಯ ಸನ್ನಿವೇಶಗಳನ್ನು ಕುರಿತ ಅವರ ತಿಳುವಳಿಕೆಯಾಗಲಿ ಅಥವಾ ಪರಿವರ್ತನೆಯನ್ನು ಕುರಿತಂತೆ ಅವರ ನಿಲುವಾಗಿಲಿ ಸಾಹಿತ್ಯ ರಚನೆಗೆ ಆನುಷಂಗಿಕವಾಗಿತ್ತೇ ಹೊರತು ಅದು ಪ್ರಧಾನವಾಗಿ ಇರಲಿಲ್ಲ. ಆದರೆ ಸಾಹಿತಿಯು ಸಾಹಿತಿಯಾಗಿ ಜವಾಬ್ದಾರಿಯುತನಾದರೆ ಸಾಕು ಎಂಬ ಈ ತಿಳುವಳಿಕೆಯ ರೂಪದ ಸಂಕೀರ್ಣತೆಯನ್ನು ಕುರಿತ ಅತಿರೇಕದ ಧೋರಣೆಗಳಲ್ಲಿ ಫಲಿಸಲಿಲ್ಲ. ವಸ್ತುವಿನ ಸಂಕೀರ್ಣತೆಯು ಶಿಲ್ಪದ ಸಂಕೀರ್ಣತೆಗೆ ತನ್ಮೂಲಕ ಸೀಮಿತವಾದ ಸಂವಹನಕ್ಕೆ ಕಾರಣವಾಗಬೇಕೆಂಬ ನಿಲುವನ್ನು ಇವರು ತಳೆದಿರಲಿಲ್ಲ. ಆದ್ದರಿಂದಲೇ ನವೋದಯ ಕಾಲದ ಅತ್ಯುತ್ತಮ ಬರವಣಿಗೆಯು ತೀರಾ ಸಂಕೀರ್ಣವಾದ ಸಂಗತಿಗಳನ್ನು ಆಕರ್ಷಕವಾಗಿಯೇ ಹೇಳುವುದರಲ್ಲಿ ಯಶಸ್ವಿಯಾಯಿತು. ಆಗ ಸಾಹಿತ್ಯವು ಸರಳವಾಗಿ ಸಂಗ್ರಹಿಸಬಹುದಾದ ಮಾತುಗಳಲ್ಲಿ ಅಲ್ಲ, ಭಾವನಾತ್ಮಕವಾದ ಅನುಭವವಾಗಿ ಓದುಗರನ್ನು ತಲುಪ್ತಾ ಇತ್ತು. ಕುವೆಂಪು ಕಾರಂತರ ಕಾದಂಬರಿಗಳಾಗಲಿ, ಬೇಂದ್ರೆ ಮಧುರಚನ್ನರ ಕವಿತೆಗಳಾಗಲಿ ಅತಿ ಭಾವುಕತೆಯ ದೋಷದಿಂದ ಎಂದೂ ನರಳೋದಿಲ್ಲ. ಅವರು ಮಾತಿನ ಶಕ್ತಿಯಲ್ಲಿ ನಂಬಿಕೆಯನ್ನು ಕಳೆದುಕೊಳ್ಳದ ಜನ. ವೈಯಕ್ತಿಕ ನಿರಾಶೆಯ ಫಲವಾಗಿ ಬದುಕಿನಲ್ಲಾಗಲಿ ಬರವಣಿಗೆಯಲ್ಲಾಗಲಿ ಭರವಸೆಯನ್ನು ಬಿಡದ ಲೇಖಕರಾಗಿದ್ದರು. ಆದರೆ ಇವರ ಕವಿತೆಗಳು ಬಹುವಾಗಿ ಅನುಭವದ ಅಮೂರ್ತೀಕರಣದ ಕಡೆಗೆ ಚಲಿಸಿದರೆ, ಕಥಾಸಾಹಿತ್ಯವು ಅನುಭವ ದ್ರವ್ಯದ ಕೊರತೆಯಿಂದ ನರಳಾಡಿತು. ಹೀಗೆಂದಾಗ ನಾನು ಒಬ್ಬ ಕಾರಂತ ಅಥವಾ ಒಬ್ಬ ಮಾಸ್ತಿಗೆ ಅನುಭವ ಸಾಲದು ಅಂತ ಹೇಳ್ತಾ ಇಲ್ಲ, ಅಥವಾ ತಮಗಿದ್ದ ಅನುಭವವನ್ನು ಕಲೆಯಾಗಿಸುವುದರಲ್ಲಿ ಅವರು ಸೋತರು ಅಂತ ಕೂಡ ಹೇಳ್ತಾ ಇಲ್ಲ. ಆದರೆ ಒಟ್ಟು ಸಮುದಾಯದ ಅನುಭವ ಜಗತ್ತಿನ ಆಳ ಅಗಲಗಳಿಗೆ ಹೋಲಿಸಿದಾಗ ಸಾಹಿತ್ಯ ರಚನೆಯಲ್ಲಿ ತೊಡಗಿಸಿಕೊಂಡವರ ಅನುಭವ ಜಗತ್ತು ಬಹಳ ಸಂಕುಚಿತವಾಗಿತ್ತು ಅಂತ ನನ್ನ ಅಭಿಪ್ರಾಯ. ಅವರು ಕಂಡಿದ್ದು ಬೆರಳ ಸಂಧಿಯ ಬದುಕು. ಒಟ್ಟು ನವೋದಯ ಪರಿಸರದಲ್ಲೇ ಆ ಮಾತಿಗೆ ಅಪವಾದ ಅಂತಂದರೆ ಕುವೆಂಪು ಅವರ ಕಾದಂಬರಿಗಳು ಮಾತ್ರ. ಉಳಿದಂತೆ ಅನುಭವದ ವಿವರಗಳಿಗಿಂತ ಅವರ ಬೌದ್ಧಿಕವಾದ ಗ್ರಹಿಕೆ ಮತ್ತು ಸಾಹಿತ್ಯಿಕವಾದ ಮರುರಚನೆಗಳಿಗೆ ಪ್ರಾಧಾನ್ಯ ಸಿಕ್ಕಿತ್ತು. ಬೇಂದ್ರೆಯವರ ಕವಿತೆಗಳಲ್ಲಿಯೂ ಕಂಡು ಕೇಳಿದ ಜಗತ್ತು ಕವಿತೆಯ ರಕ್ತ ಮಾಂಸಗಳಿಗೆ ಚೆಲುವು ಕೊಡುವ ಸಾಧನವಾಯಿತೇ ಹೊರತು ತನ್ನಷ್ಟಕ್ಕೆ ತಾನೇ ಮುಖ್ಯವಾಗಲಿಲ್ಲ. ಅಥವಾ ಈಗಾಗಲೇ ಹೇಳಿರುವಂತೆ ಅವರು ತಮ್ಮದಕ್ಕಿಂತ ಭಿನ್ನವಾದ ಬದುಕಿನಲ್ಲಿ ಹೊಂದಿದ್ದ ಮಾನವೀಯ ಆಸಕ್ತಿಯ ಫಲವಾದ ಪ್ರೇಕ್ಷಕ ದೃಷ್ಟಿಕೋನ ಮಾತ್ರ ಇವರಿಗೆ ಸಾಧ್ಯ ಆಯಿತು. ಈ ಪರಿಮಿತಿಯನ್ನು ಮರೆತು ನೋಡಿದಾಗಲೂ ಅವರು ಸಾಹಿತ್ಯದ ವಸ್ತುವಾಗಬಹುದಾದ ಜೀವನ ಕ್ಷೇತ್ರ ಮತ್ತು ಹಾಗೆ ಆಗಬಾರದ ಜೀವನ ಕ್ಷೇತ್ರ ಎಂಬ ವಿಭಜನೆಯನ್ನು ಮಾಡಿಕೊಂಡಂತೆ ತೋರ್ತದೆ. ಆದ್ದರಿಂದಲೇ ಪ್ರತಿಯೊಬ್ಬನ ಅಂತರಂಗದಲ್ಲೂ ಒಳ್ಳೆಯದು ಮತ್ತು ಕೆಟ್ಟದ್ದು ಸಹಜೀವನ ನಡೀತಾ ಇದೆ ಎಂಬ ಸಂಗತಿಯು ಇವರ ಗಮನಕ್ಕೆ ಬರದೆ ಬಹುಪಾಲು ಪಾತ್ರಗಳು ಟೈಪ್ಡ್ ಆಗ್ತವೆ. ಲೈಂಗಿಕತೆಯಂಥ ಅನುಭವ ಸಾಹಿತ್ಯದ ಆಚೆಗೆ ಉಳಿತದೆ. ಅಂದರೆ ಅಸ್ತಿತ್ವದ ವೈಯಕ್ತಿಕ ಪ್ರಾಕೃತಿಕ ನೆಲೆಗಿಂತ ಸಾಮಾಜಿಕವಾದ ಸಂಸ್ಕೃತಿ ನಿರ್ದೇಶಿತವಾದ ಅಂಶವೇ ಮುಖ್ಯವಾಗಿ ಸಾಹಿತ್ಯದಲ್ಲಿ ಮೈದಳೆಯುತ್ತದೆ. ಸಮಾಜದಿಂದ ಸಿಡಿದದ್ದು ಹೂವಯ್ಯನ ಹಾಗೆ ಆದರ್ಶವಾದಿಯೋ
ಲಕ್ಷಣ ಹಾಗೆ ಅವನತಿಪರನೋ ಆಗಿ ಕುತೂಹಲದ ವಸ್ತುವಾಗಿ ಮಾತ್ರ ಉಳಿದು ಬಿಡುತ್ತದೆ. ಒಟ್ಟಿನಲ್ಲಿ ಹೇಳುವುದಾದರೆ ನವೋದಯ ಚಳುವಳಿಯು ತನ್ನ ವ್ಯಾಪ್ತಿಯೊಳಗೆ ತೆಗೆದುಕೊಂಡ ಅನುಭವ ಜಗತ್ತು ಇರಬಹುದಾದಷ್ಟು ವ್ಯಾಪಕವಾಗಿ ಇರಲಿಲ್ಲ. ಈ ಸೀಮಿತ ಜಗತ್ತಿನ ಸಾಹಿತ್ಯಿಕ ಅನ್ವೇಷಣೆಯು ಸಾಮಾಜಿಕವಾದ ನೆಲೆಯಲ್ಲಿ ನಡೆದ ಹಾಗೆ ಆಂತರಂಗಿಕವಾಗಿ ನಡೆಯಲಿಲ್ಲ. ಅನುಭವವನ್ನು ಅರ್ಥೈಸುವ ಇವರೆಲ್ಲರ ಬಗೆಗಳು ಭಾವಾನುಮಯವಾದ ಮಾನವತಾವಾದ ಮತ್ತು ಉದಾರವಾದಗಳಿಂದ ಪ್ರೇರಿತವೇ ಹೊರತು ನಿಷ್ಠುರವಾದ ವೈಚಾರಿಕತೆಯ ಫಲವಾಗಿ ಅಲ್ಲ. ಆದ್ದರಿಂದಲೇ ನವೋದಯ ಕಾವ್ಯದಲ್ಲಿ ಪರಸ್ಪರ ವಿರೋಧ ಮತ್ತು ವೈಚಾರಿಕ ಗೊಂದಲಗಳು ವಿಪುಲವೆನ್ನಿಸಿದರೆ, ಅದೇ ಕಾಲದ ಕಥಾ ಸಾಹಿತ್ಯವು ವೈರುಧ್ಯಗಳನ್ನು ಅರ್ಥ ಮಾಡಿಕೊಳ್ಳುವ, ಗೌರವಿಸುವ ಪ್ರಯತ್ನದಲ್ಲಿ ತೊಡಗುತ್ತದೆ. ಕಾರಂತರ ಕಾದಂಬರಿಗಳು ಮತ್ತು ಮಾಸ್ತಿಯವರ ಕಥೆಗಳು ಲೇಖಕನದಕ್ಕಿಂತ ಭಿನ್ನವಾದ ನಿಲುವುಗಳನ್ನು ಗೌರವಿಸುವ ಬಗೆಯನ್ನು ಇಲ್ಲಿ ಹೆಸರಿಸಬಹುದು. ಮಾಸ್ತಿಯವರ ಸಂಪ್ರದಾಯ ಶರಣತೆಯಾಗಲಿ, ಮೊದಮೊದಲಿನ ಕಾರಂತರ ಪ್ರಗತಿಪರತೆಯಾಗಲಿ ಅವರ ಕೃತಿಗಳ ಕಲಾತ್ಮಕತೆಯನ್ನು ಹಾಳು ಮಾಡೋದಿಲ್ಲ. ಇಲ್ಲಿ ಹೇಳಲೇಬೇಕಾದ ಮತ್ತೊಂದು ಸಂಗತಿ ಅಂತಂದರೆ, ನವೋದಯದ ಅತ್ಯುತ್ತಮ ಕೃತಿಗಳು ಒಂದು ಅರ್ಥದಲ್ಲಿ ತಮ್ಮ ನಂತರದ ಎಲ್ಲ ಸಾಹಿತ್ಯಿಕ ಚಳುವಳಿಗಳನ್ನು ತಮ್ಮ ಅಂತರಂಗದಲ್ಲಿ ಒದಗಿಸಿಕೊಂಡಿವೆ ಅನ್ನೋದು. ಈ ಮಾತನ್ನು ನಾನು ಸಾಹಿತ್ಯ ಕೃತಿಗಳ ಬಗ್ಗೆ ಹೇಳುತ್ತೇವನೇ ಹೊರತು ಸಾಹಿತಿಗಳ ಬಗ್ಗೆ ಅಲ್ಲ. ಕುವೆಂಪು, ಬೇಂದ್ರೆ ಮುಂತಾದವರ ಹಲವು ಕವಿತೆಗಳು, ಕಾರಂತ, ಮಾಸ್ತಿಯಂಥವರ ಗದ್ಯ ಕೃತಿಗಳು ಪ್ರಗತಿಶೀಲ ಯುಗದ ಯಾವುದೇ ಕೃತಿಗಿಂತ ಹೆಚ್ಚು ನಿಜವಾಗಿ ಜನಪರವೂ ಪ್ರಗತಿಪರವೂ ಆಗಿವೆ ಅನ್ನೋದನ್ನು ಯಾರೂ ಅಲ್ಲಗಳೆಯುವುದಕ್ಕೆ ಆಗೋದಿಲ್ಲ. ಹಾಗೆಯೇ ಶ್ರೀರಂಗರ ವಿಶ್ವಾಮಿತ್ರನ ಸೃಷ್ಟಿ, ಪ್ರಕೃತಿ ಪುರುಷದಂತಹ ಕಾದಂಬರಿಗಳು, ಶೋಕಚಕ್ರದಂತಹ ನಾಟಕ ನವ್ಯ ಸಾಹಿತ್ಯದ ಪ್ರಮುಖ ನಿಲುವುಗಳನ್ನು ತಮ್ಮೊಳಗೆ ಹುದುಗಿಸಿಕೊಂಡಿವೆ. ಸ್ವತಃ ನವ್ಯ ಸಾಹಿತಿಗಳು ತಮ್ಮ ಉತ್ಸಾಹದ ಇಳಿಮುಖದ ದಿನಗಳಲ್ಲಿ ನವೋದಯದ ಹಿರಿಯರ ಬಗ್ಗೆ ತೋರಿಸ್ತಾ ಇರುವ ಆಸಕ್ತಿಯು ನನ್ನ ಮಾತಿಗೆ ಪುರಾವೆಯಾಗಿದೆ. ಇತ್ತೀಚಿನ ದಲಿತ ಬಂಡಾಯ ಚಳುವಳಿಯು ತನ್ನ ಸಾಹಿತ್ಯವನ್ನು ನವೋದಯ ಅಥವಾ ವಾಸ್ತವವಾದಿ ಪರಂಪರೆಯೊಂದಿಗೆ ಹೊಂದಿರಬಯಸುವುದೇ ಹೊರತು ನವ್ಯ ಅಥವಾ ಪ್ರಗತಿಶೀಲ ಚಳುವಳಿಗಳೊಂದಿಗೆ ಅಲ್ಲ. ಬೇರೆ ಬೇರೆ ಪ್ರಯೋಗಗಳಲ್ಲಿ ನಿರತರಾಗುವುದರಿಂದಲೇ ವರ್ತಮಾನದ ಸಸಿಗಳನ್ನು ಮಾತ್ರ ಅಲ್ಲ, ಭವಿಷ್ಯದ ಬೀಜಗಳನ್ನು ನೆಡುವುದರಲ್ಲಿಯೂ ನವೋದಯದ ಸಾಹಿತಿಗಳು ಯಶಸ್ವಿಯಾಗಿದ್ದಾರೆ. ತಮ್ಮ ಕಾಲಕ್ಕಿಂತ ಮೊದಲೇ ಬಂದ ಪ್ರಯೋಗಗಳು ಸೂಕ್ತ ಸನ್ನಿವೇಶಕ್ಕಾಗಿ ಕಾದವು, ಉಳಿದವು, ಆ ಕ್ಷಣದಲ್ಲೇ ಅವು ಫಲಿಸಿದವು ಕೂಡ. ಕನ್ನಡ ನವೋದಯದ ಗಂಭೀರ ವಿದ್ಯಾರ್ಥಿಗಳು ಕರ್ನಾಟಕ ವಿವಿಧ ಭೌಗೋಳಿಕ ನೆಲೆಗಳಲ್ಲಿ ನಡೆದ ಸಾಹಿತ್ಯ ಸೃಜನದಲ್ಲಿನ ವ್ಯತ್ಯಾಸಗಳನ್ನು ಈಗಾಗಲೇ ಗುರುತಿಸಿದ್ದಾರೆ. ಏಕೆಂದರೆ ಹಳೆಯ ಮೈಸೂರು, ಉತ್ತರ ಕರ್ನಾಟಕ ಮತ್ತು ಕರಾವಳಿಗಳು ವಸಾಹತೀಕರಣಕ್ಕೆ ಪ್ರತಿಸ್ಪಂದಿಸಿದ ರೀತಿಯಲ್ಲೇ ಕೆಲವು ವ್ಯತ್ಯಾಸಗಳಿವೆ. 19ನೇ ಶತಮಾನದ ಅನುಭಾವಿ ಕಾವ್ಯವು ಬ್ರಿಟಿಷ್ ಆಡಳಿತದ ನೇರ ಅನುಭವಕ್ಕೆ ಪ್ರತಿಕ್ರಿಯಿಸಿದ ಬಗೆ ಆತಂಕಭರಿತವಾದುದಾದರೆ, ಹಳೆಯ ಮನಸ್ಸಿನ ಸುಶಿಕ್ಷಿತ ಮನಸ್ಸು ರಾಜಭಕ್ತಿ, ಬ್ರಿಟಿಷ್ ಭಕ್ತಿಗಳ ಸಮೀಕರಣವನ್ನು ಸಾಧಿಸಿತು. ಭಾಷೆಯ ಜನಪದೀಕರಣವನ್ನು ಸ್ವಲ್ಪ ಮಟ್ಟಿಗಾದರೂ ಕಾಣುವುದಕ್ಕೆ ಸಾಧ್ಯವಾಗುವುದು ಉತ್ತರ ಕರ್ನಾಟಕದ ಕಾವ್ಯದಲ್ಲಿಯೇ. ಆದರೆ ಜನಪದರ ಜೀವನ ಕ್ರಮವನ್ನು, ವಿಧಿವಿನ್ಯಾಸಗಳನ್ನು, ಧಾರ್ಮಿಕ ಮೂಲವಾದ ನಂಬಿಕೆಗಳನ್ನು ಕಾವ್ಯ ಹಾಗೂ ಕಥಾ ಸಾಹಿತ್ಯಗಳೆರಡೂ ಖಂಡಿಸಿದವು. ವೈದಿಕ ಧರ್ಮದ ಅಮೂರ್ತ ನೆಲೆಗಳ ವೈಭವೀಕರಣ ಮತ್ತು ಅವೈದಿಕ ಅಥವಾ ಮೂರ್ತ ನೆಲೆಗಳ ಖಂಡನೆ ಇವೆರಡೂ ಕೂಡ ಸಹಜ ಲಕ್ಷಣಗಳಾಗಿಬಿಟ್ಟವು. ಏಕೆಂದರೆ ಉದಾತ್ತವಾದ ಮಾನವೀಯತೆಯ ಮೂಲಗಳನ್ನು ಯಾವುದೇ ಧರ್ಮದ ಅಮೂರ್ತ ತಾತ್ವಿಕತೆಯ ಹಂತದಲ್ಲಿ ಸುಲಭವಾಗಿ ಗುರುತಿಸಬಹುದು. ಆದ್ದರಿಂದಲೇ ವಾಸ್ತವದ ಪರಿವರ್ತನೆಯು ಸಾಧ್ಯವಾಗುವುದಿಲ್ಲ ಅಂತ ತಿಳಿದರೂ ಅದಕ್ಕೆ ಪರ್ಯಾಯವಾದ ಆದರ್ಶ ಸ್ಥಿತಿಯೊಂದನ್ನು ಬಯಸುವ ತುಡಿತಗಳಿಗೆ ನವೋದಯ ಸಾಹಿತ್ಯವು ಒಳಗಾಯಿತು. ಆದ್ದರಿಂದ ಇವರ ಆದರ್ಶವಾದವು ವಾಸ್ತವದಲ್ಲಿ ಬೇರು ಬಿಡದ ಸವಿಗನಸಿನಂತೆ ಮಾತ್ರ ಕಂಡಿತು. ಹೆಚ್ಚು ಅಂತ ಅಂದರೆ ವೈಯಕ್ತಿಕವಾದ ಮಾನವೀಕರಣ ಮಾತ್ರ ಸಾಧ್ಯವಾಗುವ ಸ್ಥಿತಿ ಅದು. ಸಾಹಿತ್ಯ ಕೃತಿಯ ಬಂಧ ಮತ್ತು ಭಾಷೆಗಳ ಬಗ್ಗೆ ನವೋದಯ ತಳದ ನಿಲುವನ್ನು ಮತ್ತೊಮ್ಮೆ ನಾವು ಪರಿಶೀಲಿಸಬೇಕಾಗಿದೆ.
ಕವಿತೆಯೊಂದು ತನ್ನಷ್ಟಕ್ಕೆ ತಾನೇ ಸ್ವಯಂಪೂರ್ಣವಾದ ಶಿಲ್ಪವೆಂಬ ನವ್ಯರ ಧೋರಣೆಯಿಂದ ನವೋದಯದ ಕೃತಿಗಳನ್ನು ಶಿಥಿಲ ಶಿಲ್ಪವೆಂದು ಜರೆಯುವುದು ಸರಿ ಅಲ್ಲ. ಸಾಹಿತ್ಯ ಕೃತಿ ಏನಾಗಿದೆ ಅನ್ನೋದಕ್ಕಿಂತ ಓದುಗನ ಅಂತರಂಗದಲ್ಲಿ ಅದು ಏನಾಗ್ತಾ ಇದೆ ಅನ್ನೋದು ಹೆಚ್ಚು ಮುಖ್ಯವಾದದ್ದು. ಒಂದು ಕವಿತೆಗೆ ಎಷ್ಟು ಓದುಗರಿರುವರೋ ಅಷ್ಟು ಅರ್ಥಾವತಾರಗಳು ಇವೆ. ಓದುಗರಿಂದ ಪ್ರತ್ಯೇಕವಾದ ಅರ್ಥವೊಂದು ಇಲ್ಲವೇ ಇಲ್ಲ ಎನ್ನುವ ಇತ್ತೀಚಿನ ಸಿದ್ಧಾಂತಗಳ ಹಿನ್ನೆಲೆಯಲ್ಲಿ ನೋಡಿದಾಗ ಸಾಹಿತ್ಯ ಶಿಲ್ಪವನ್ನು ಕುರಿತ ನವೋದಯದವರ ಅನಿಸಿಕೆಗಳೇ ಹೆಚ್ಚು ಆರೋಗ್ಯಕರವೋ ಏನೋ ಎಂಬ ತೀರ್ಮಾನಕ್ಕೆ ಅವಕಾಶ ಇದೆ. ಅವರಿಗೆ ಬಿಗಿಯಾದ ಸಂಕೀರ್ಣ ಶಿಲ್ಪಕ್ಕಿಂತ ಸಂಮೋಹನವೇ ಹೆಚ್ಚು ಮುಖ್ಯವಾಯಿತು. ಅವು ಎಂದಿಗೂ ಓದುಗನ ಮನಸ್ಸಿನಲ್ಲಿ ಪುನರ್ ಅವತರಿಸುವ ಸಾಧ್ಯತೆಯಿಂದ ವಂಚಿತ ಆಗಲಿಲ್ಲ. ಗಟ್ಟಿಮುಟ್ಟಾದ ಕಥನದ ನೆರವಿನಿಂದ ಕಥೆ ಮತ್ತು ಕವಿತೆಗಳೆರಡೂ ಓದುಗರೊಡನೆ ಸಂವಾದ ನಡೆಸುವುದರಲ್ಲಿ ಯಶಸ್ವಿಯಾದವು. ಅದೇ ನವ್ಯ ಮಾರ್ಗದ ಅನೇಕ ಕೃತಿಗಳು ಪ್ರಾಯಶಃ ಸಂವಹನದ ಹಂತದಲ್ಲೇ ಸೋತವು. ಕುವೆಂಪು ಕಾರಂತರಂತಹ ಮಹತ್ವದ ಲೇಖಕರನ್ನು ಕುರಿತ ನವ್ಯ ವಿಮರ್ಶಕರ ಬರವಣಿಗೆಯ ಪರಿಮಿತಿಗಳು ಇಲ್ಲಿವೆ. ಆದರ್ಶವಾದಿ ಹೂವಯ್ಯನನ್ನು ಕಾದಂಬರಿಕಾರರ ಘೋಷಿತ ಉದ್ದೇಶ ಏನೇ ಇದ್ದರೂ 100ಕ್ಕೆ 90 ಜನ ಓದುಗರು ವಾಸ್ತವ ವಿದೂರನೆಂದು ಗ್ರಹಿಸುವರೇ ಹೊರತು ಇಡೀ ಕಾದಂಬರಿಯನ್ನು ಅವನ ಕಣ್ಣುಗಳಿಂದ ನೋಡೋದಿಲ್ಲ. ಕಾರಂತರ ಹಲವು ಕಾದಂಬರಿಗಳನ್ನು ಓದುವವರು ಅವರ ವಾದಗಳನ್ನು ಕಣ್ಣು ಮುಚ್ಚಿಕೊಂಡು ಒಪ್ಪಿಕೊಳ್ಳೋದು ಇಲ್ಲ. ಭಾಷೆಯ ಬಳಕೆಯನ್ನು ಕುರಿತಂತೆಯೂ ಮರುಚಿಂತನೆಗೆ ಇಲ್ಲಿ ಅವಕಾಶವಿದೆ. ಕಥಾ ಸಾಹಿತ್ಯ ಮತ್ತು ಕವಿತೆಗಳಲ್ಲಿ ಭಾಷೆಗಿರುವ ಮಹತ್ವವು ಒಂದೇ ಪ್ರಮಾಣದ್ದು ಅಂತ ತೋರೋದಿಲ್ಲ. ಹಾಗೆಯೇ ಕಥನ ಕಾವ್ಯದ ಸಂದರ್ಭದಲ್ಲಿ ಭಾಷೆಗಿರುವ ಮಹತ್ವವೇ ಬೇರೆ. ಕಿರುಗಾತ್ರದ ಭಾವಗೀತೆಯಲ್ಲಿ ಭಾಷೆಯ ಸ್ಥಾನವೇ ಬೇರೆ. ಕಥೆ ಕಾದಂಬರಿಗಳ ವಿಶ್ಲೇಷಣೆಯಲ್ಲಿ ಕೇವಲ ವಾಕ್ಯಗಳ ನೆಲೆಯ ಭಾಷೆಗಿಂತ ದೊಡ್ಡದಾದ ಘಟಕಗಳನ್ನು ಅರ್ಥೈಸಬೇಕಾಗತ್ತೆ. ಅದು ರಾಚನಿಕ ವಿಶ್ಲೇಷಣೆಯಾಗುವುದು ಅನಿವಾರ್ಯ. ನವೋದಯ ಕಾವ್ಯದ ಒಂದು ಭಾಗವು ಹಳೆಯ ಮೈಸೂರಿನ ಶಿಷ್ಟ ಎನ್ನಿಸಿಕೊಂಡಿದ್ದ ಪ್ರಭೇದವನ್ನು ಮಾತ್ರ ಬಳಸಿಕೊಂಡಿತು ಅನ್ನೋದು ನಿಜಾನೇ. ಆದರೆ ಸಮಗ್ರ ಸನ್ನಿವೇಶದ ದೃಷ್ಟಿಯಿಂದ ನೋಡಿದಾಗ ಭಾಷಾ ವೈವಿಧ್ಯ ಹಾಗೂ ವಸ್ತುವಿಗೆ ಉಚಿತವಾದ ಒಂದು ಭಾಷಾ ಪ್ರಯೋಗಗಳಿದ್ದವೆಂದೇ ಹೇಳಬೇಕು. ಇಷ್ಟಕ್ಕೂ ಕಾವ್ಯಕ್ಕೆ ಅನನ್ಯವಾದ ಲಯವಿನ್ಯಾಸವು ಅದನ್ನು ಆಡುಮಾತಿಗಿಂತ ಭಿನ್ನವಾದ ನೆಲೆಯಲ್ಲಿಯೇ ನಿಲ್ಲಿಸ್ತದೆ. ಅಡಿಗರು ಸೇರಿದಂತೆ ಎಲ್ಲ ನವ್ಯ ಕವಿಗಳಲ್ಲಿಯೂ ಆಡುಮಾತು ಒಟ್ಟು ಕಾವ್ಯ ಭಾಷೆಯ ಒಂದು ಭಾಗವಾಗಿತ್ತೇ ಹೊರತು ಅದರ ಸಮಗ್ರವೇನೂ ಆಗಿರಲಿಲ್ಲ. ಬೇಂದ್ರೆ ಮತ್ತು KS ಅವರ ಕವಿತೆಯನ್ನು ಒಂದು ಕಡೆ ಇಟ್ಟು ಅಡಿಗ ಗೋಕಾಕರ ಕಾವ್ಯ ಭಾಷೆಯನ್ನು ಇನ್ನೊಂದು ಕಡೆ ಇಟ್ಟು ಹೋಲಿಸಿ ನೋಡಿದಾಗ ಯಾರು ಆಡುಮಾತಿಗೆ ಹತ್ತಿರವಿದ್ದರು ಅನ್ನೋದು ತಾನಾಗಿಯೇ ಸ್ಪಷ್ಟ ಆಗ್ತದೆ. ವಾಸ್ತವವಾದಿ ಮಹಾಕಾದಂಬರಿಗಳು ಭಾಷೆಯ ಹಲವು ಬಗೆಗಳನ್ನು ವರ್ಣನೆ, ಚಿಂತನೆ, ಸಂಭಾಷಣೆಗಳ ಅಗತ್ಯಕ್ಕೆ ಅನುಗುಣವಾಗಿ ಬಳಸಿಕೊಂಡಿವೆ ಅನ್ನೋದು ಈ ಕೃತಿಗಳ ಪರಿಶೀಲನೆಯಿಂದಲೇ ಗೊತ್ತಾಗುತ್ತೆ. ಆದರೆ ಒಟ್ಟು ನವೋದಯದ ಸನ್ನಿವೇಶದಲ್ಲಿಯೇ ಒಂದು ಕಡೆ ಭಾಷೆಯನ್ನು ಭಾವನೆಗಳ, ವಿಚಾರಗಳ ವಾಹಕವಾಗಿ ಬಳಸಬೇಕು ಎಂಬ ತುಡಿತ, ಮತ್ತೊಂದು ಕಡೆ ಭಾಷೆಯ ಮೂಲಕ ಅನುಭವಗಳ ಪುನರ್ನಿರ್ಮಾಣ ಮಾಡಿ ಅದನ್ನು ಭಾವನೆಗಳ, ವಿಚಾರಗಳ ಪ್ರೇರಕವಾಗಿ ಬಳಸಬೇಕು ಎಂಬ ತುಡಿತ ಇರುವಂತೆ ಕಾಣ್ತದೆ. ಈ ಎರಡೂ ಧೋರಣೆಗಳಲ್ಲಿ ಯಾವುದರ ಕೈ ಮೇಲಾಗುತ್ತದೆ ಎನ್ನುವುದು ಲೇಖಕನ ಆಯ್ಕೆ ಹಾಗೂ ಸ್ವಭಾವವನ್ನು ಅವಲಂಬಿಸಿತ್ತು. ಸಮಕಾಲೀನ ಸನ್ನಿವೇಶದಿಂದ ಒಂದು ಉದಾಹರಣೆಯನ್ನು ಕೊಡುವುದಾದರೆ, ಸಿದ್ಧಲಿಂಗಯ್ಯನವರ ಕವಿತೆಗಳು ಭಾಷೆಯನ್ನು ವಾಹಕವಾಗಿ ಬಳಸಿಕೊಂಡರೆ, ದೇವನೂರು ಮಹಾದೇವರ ಕಥೆಗಳು ಅನುಭವವನ್ನು ಕಟ್ಟಿಕೊಟ್ಟು ಭಾಷೆಯ ಪ್ರೇರಕ ಶಕ್ತಿಯನ್ನು ದುಡಿಸಿಕೊಳ್ಳುತ್ತವೆ. ಕುವೆಂಪು, ಕಾರಂತ, ಬೇಂದ್ರೆ, ಮಾಸ್ತಿಯವರಂತಹ ನವೋದಯ ಲೇಖಕರು ಭಾಷೆಯ ಈ ಎರಡೂ ನೆಲೆಗಳನ್ನು ಸಮರ್ಥವಾಗಿ ಬಳಸ್ಕೊಳ್ತಾರೆ. ಅವರಲ್ಲಿ ಈ ನೆಲೆಗಳು ಪರಸ್ಪರ ಪೂರಕವಾದ ಪಾತ್ರ ವಹಿಸ್ತವೆ. ಟಾಲ್ಸ್ಟಾಯ್, ದಾಸ್ತೋವ್ಸ್ಕಿ ಅಂತಹ ಲೇಖಕರನ್ನು ಬಲ್ಲವರಿಗೆ ಒಂದು ಇನ್ನೊಂದನ್ನು ಬೆಳಗಿಸುವಂತಹ ಭಾಷೆಯ ಈ ದ್ವಿಮುಖತೆ ಅಪರಿಚಿತವೇನೂ ಅಲ್ಲ. ಕುವೆಂಪು, ಬೇಂದ್ರೆ, ಪೂತಿನ ಮುಂತಾದವರ ಕವಿತೆಗಳನ್ನು ಈ ಹೊಸ ದೃಷ್ಟಿಕೋನದಿಂದ ನೋಡಿದಾಗ ವಾಚ್ಯವಾಗಿ ಬಿಡಬಹುದು.
ಸೂತ್ರೀಕರಣ ಮುಂತಾದ ಮಾತುಗಳನ್ನು ಇನ್ನೊಮ್ಮೆ ನಾವು ಪರಿಶೀಲಿಸುವುದರ ಅಗತ್ಯ ಹೊಳೆಯುತ್ತದೆ. ಅಲ್ಲದೆ ನವೋದಯ ಸಾಹಿತಿಗಳು ಹೊಸದೊಂದು ಸಾಹಿತ್ಯಿಕ ಅಭಿರುಚಿಯನ್ನು ಬೆಳೆಸುವ ಸಾಂಸ್ಕೃತಿಕ ಜವಾಬ್ದಾರಿಯನ್ನು ಹೊತ್ತುಕೊಂಡು ಅದರಲ್ಲಿ ಸಾಕಷ್ಟು ಯಶಸ್ವಿಯಾದರು ಅನ್ನೋದನ್ನು ನಾವು ಮರೆಯುವ ಹಾಗೆ ಇಲ್ಲ. ಅವರ ನಂತರದ ಪ್ರಗತಿಶೀಲರು ಹಾಗೂ ನವ್ಯರು ಈ ವಾಚಕ ನಿರ್ಮಾಣಕ್ಕೆ ಹುಡುಕಿಕೊಂಡ ದಾರಿಗಳು ಮತ್ತು ಪಡೆದ ಸೋಲುಗಳನ್ನು ಗಮನಿಸಿದಾಗ ನವೋದಯವರ ಸಾಧನೆಯ ಮಹತ್ವ ತಿಳಿಯುತ್ತದೆ. ಯಾವುದೇ ಸಾಹಿತ್ಯಿಕ ಚಳುವಳಿಯ ಫಲವಾಗಿ ಉಳಿಯುವ ಬೆರಳೆಣಿಕೆಯಷ್ಟು ಗಟ್ಟಿ ಕಾಳುಗಳಿಗೆ ಮಾತ್ರ ಈ ಮಾನದಂಡಗಳನ್ನು ನಾವು ಅನ್ವಯಿಸಬಹುದು ಅಂತ ಅನ್ನಿಸುತ್ತೆ. ಮುಂದಿನ ಭಾಗದಲ್ಲಿ ನಾನು ನವೋದಯದ ಅತಿ ಮುಖ್ಯವಾದ ಸಾಧ್ಯತೆಗಳನ್ನು ನಿಮಗೆ ವಿವರಿಸಿ ಹೇಳುವ ಪ್ರಯತ್ನವನ್ನು ಮಾಡ್ತೇನೆ. ಕೇಳಿಸಿಕೊಳ್ಳುವುದಕ್ಕೆ ಪ್ರೀತಿಯ ಧನ್ಯವಾದಗಳು. ನಮಸ್ಕಾರ.